ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅರೆಸ್ಟ್ ಆಗ್ತಾ ಇದ್ದಂತೆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಜಗ್ಗಾ ಮತ್ತು ಬಿಕ್ಲು ಶಿವ ವಿರೋಧಿಗಳಾಗಿದ್ದು ಇದೇ ವಿಡಿಯೋದಿಂದ ಅನ್ನೋದು ಗೊತ್ತಾಗ್ತಾ ಇದೆ. ಜಗ್ಗಾ ಮತ್ತು ಬಿಕ್ಲು ಶಿವನ ಮಧ್ಯೆ ತಂದಿಟ್ನ ಮಲಯಾಳಿ ಅಜಿತ್ ಬಂಟ ಇಬ್ಬರ ನಡುವೆ ವೈಮನಸ್ಸು ತಂದು ಮಜಾ ನೋಡಿದ್ದಂತಹ ಆಟೋ ಜೈ ಆರೋಪಿ ಮಲಯಾಳಿ ಅಜಿತ್ನ ಬಲಗೈ ಬಂಟ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಆತ್ಮೀಯರಾಗಿ ಇದ್ದಂತಹ ಬಿಕ್ಲು ಶಿವ ಮತ್ತು ಜಗ್ಗಾ ಇಬ್ಬರ ಗೆಳೆತನವನ್ನ ಮುರಿಯೋದಕ್ಕೆ ಅಂತ ಹೇಳಿ ಈ ಪ್ಲಾನ್ಗಳು ಕೂಡ ಆಗಿತ್ತಂತೆ. ಮಲಯಾಳಿ ಅಜಿತ್ ಆಟೋ ಜೈನನ್ನ ಮುಂದೆ ಬಿಟ್ಟು ಜಗಳವನ್ನ ತಂದಿಟ್ಟಿದ್ದಂತಹ ಅಜಿತ್ ಅನ್ನೋದು ಗೊತ್ತಾಗ್ತಾ ಇದೆ. ಕಿತಕ್ನೂರು ಜಾಗದ ಬಳಿ ಜನರ ಮುಂದೆ ಜಗ್ಗನನ್ನ ಡಾನ್ ಎಂದಿದ್ದಂತಹ ಬಿಕ್ಲು ಶಿವ ಡಾನ್ ಅಂತ ಹೇಳ್ತಾ ಇದ್ದಂತೆ ಜಗಳಕ್ಕೆ ಮುಂದಾಗಿದ್ದಂತಹ ಆಟೋ ಜೈ ಜಗ್ಗನನ್ನ ನೀನ್ ಯಾಕೆ ರೌಡಿ ಅಂದೆ ಅಂತ ಹೇಳಿ ಜಗಳವನ್ನ ಮಾಡಿರೋದು. ಈಗ ಆ ಒಂದು ವಿಡಿಯೋ ಏನಿದೆ ಅದು ಬಹಳಷ್ಟು ವೈರಲ್ ಆಗ್ತಾ ಇದೆ. ಬಿಕ್ಲು ಶಿವ ಮತ್ತು ಜಗ್ಗಾ ಮೊದಲು ಆತ್ಮೀಯರಾಗಿದ್ರು, ಬಹಳ ಒಳ್ಳೆಯ ಸ್ನೇಹಿತರಂತೆ. ಬಟ್ ಆದ್ರೆ ಇಬ್ಬರ ನಡುವೆ ಇಷ್ಟೊಂದರ ಮಟ್ಟಿಗೆ ದ್ವೇಷವನ್ನ ಹುಟ್ಟಿ ಹಾಕಿಸೋದಕ್ಕೆ ಕಾರಣ ಈ ಮಲಯಾಳಿ ಅಜಿತ್ ಮತ್ತು ಆತನ ಬಂಟ ಆಟೋ ಜೈ ಅಂತ ಹೇಳಿ ಗೊತ್ತಾಗ್ತಾ ಇದೆ. டான் நான் ஜरूरी தான் எப்படி சொல்வேனி ஃப்ரெண்டுங்க பே எப்படினா பேசுறாங்க ஃப்ரெண்ட் இல்லையா நீ ஃப்ரெண்ட் இல்லையா நீ ஃப்ரெண்ட் இல்லையா ஃப்ரெண்ட் ரொம்ப தப்பா பேசுறீங்க நாங்க ஒரே க்ளோஸ் ஃப்ரெண்டுங்க தப்பா பேசுறீங்க ஃப்ரெண்டுங்க நாங்க ஆமாடா எப்படி சொல்றானி ஜகாவ டான் தான் அரே இந்த ஏரியா ஆளுங்க ஜகாதா இத பேசணும் நீ எதிர்க்கோ ஃபோன் பண்ணி கூட இப்ப பேசுறேன் ஒருத்த எதிர்க்க வந்தா தான் ஃபோன் பண்ணி கூட இப்ப பேசுறேன் ஃபோன் பண்ணி நீ நாயனா குண்ட குடுக்கணும் இப்ப நீ தான சொல்றீங்க வர்றா இந்த ஊர் ஆளுங்க நாம தானே நீ என்ன சொன்ன நேத்து இந்த ஊர் ஃபோன்ல பேசுனல்ல நீ இந்த ஊர் ஆளு ஃபோன்ல பேசுன இந்த ஊர் ஆளுங்க நாம தான் யாரு அப்ப ரவுடி டானுங்க ரவுடி நான் டான் லெவலமோ டானுங்க நான் அஜீபா உனக்கு नेट पे से ना वाना जयना जगह पे फोन पे से ओतकना ताने नेते we call the don told you both stick together you both become one that is you have to so I was sleeping in my home so soon you started why I'm asking why ನೀನ್ ರೌಡಿ ಇಲ್ಲ ನೀನು ಜಗ ಮಾತ್ರ ಹೇಳ್ತೀಯಾ ರೌಡಿ ಅಂತ ನೀನ್ ರೌಡಿ ಇಲ್ವಾ ಯಾರು ಕಜ್ಜಾಕ್ಬಿಟ್ಟು ಬಂದಿಯಾ ಇದೆ ನೀನು ನಾನಂದೆ ನಾನು ಅಂದಿದ್ದು ಜಗ್ಗಾ ಒಂದು இந்த ஏரியா டான் அவர்தான் என்ன அர்த்தம் ரவுடியா ரவுடி இல்ல பாரு இந்த ஏரியா ஜகா தான் நீ ரவுடி எப்படி சொல்ற ரவுடி சொல்லியே நீ சொன்ன நபிதா இது டான் என்ன டான் இல்லையா ஜகா டான் இல்லையா டான் இல்ல ಬಿಕ್ಲು ಶಿವ ನಿನ್ನ ರೌಡಿ ಅಂದ ಅಂತ ಜಗ್ಗನಿಗೆ ಹೇಳಿದ್ದಂತಹ ಆಟೋ ಜೈ ವಿಷಯ ತಿಳಿದು ಬಿಕ್ಲು ಶಿವನ ಜೊತೆ ಜಗಳ ಮಾಡಿದಂತಹ ಜಗ್ಗನ ಸಂಬಂಧಿ ಕಿರಣ್ ಅಂದಿನಿಂದಲೇ ಜಗ್ಗಾ ಮತ್ತು ಬಿಕ್ಲು ಶಿವನ ನಡುವೆ ವೈಮನಸ್ಸು ಶುರುವಾಗಿತ್ತು. ಇದಾದ ಕೆಲ ದಿನಗಳಲ್ಲೇ ಜಗ್ಗನ ಮೇಲೆ ದೂರನ್ನ ನೀಡಿದ್ದಂತಹ ಬಿಕ್ಲು ಶಿವ ಜಾಗದಲ್ಲಿ ಬಂದು ಗಲಾಟೆ ಮಾಡಿ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಂತಹ ಬಿಕ್ಲು ಶಿವ ನಂತರ ಜುಲೈ 15ಕ್ಕೆ ಬಿಕ್ಲು ಶಿವನ ಕೊಲೆಗೆ ಸ್ಕೆಚ್ ಹಾಕಿದ್ದಂತಹ ಕಿರಣ ಹುಡುಗರನ್ನ ರೆಡಿ ಮಾಡಿ ಜಗ್ಗಾ ಮತ್ತು ಭೈರತಿ ಬಸವರಾಜ್ಗೆ ಪರಿಚಯ ಕೂಡ ಮಾಡಿಸಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಜುಲೈ 15ರ ರಾತ್ರಿ ಮನೆ ಬಳಿಯೇ ಶಿವನನ್ನ ಕೊಚ್ಚಿ ಕೊಲೆ ಮಾಡಿದಂತಹ ಕಿರಣ್ ಗ್ಯಾಂಗ್ ಸದ್ಯ ಭೈರತಿ ಬಸವರಾಜ್, ಕಿರಣ್, ಜಗ್ಗಾ, ಅಜಿತ್ ಸೇರಿ 20 ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ತಮ್ಮ ತನಿಖೆಯನ್ನ ಕೂಡ ಇದೀಗ ಮುಂದುವರಿಸಲಾಗ್ತಾ ಇದೆ. ಒಂದೇ ಒಂದು ಸಣ್ಣ ವಿಚಾರಕ್ಕೆ ಶುರುವಾಗಿರುವಂತಹ ಈ ಒಂದು ಜಗಳ ಒಂದು ಕೊಲೆ ಆಗುವ ಹಂತಕ್ಕೆ ತಂದು ತಲುಪಿಸಿದೆ. ಈ ಆಟೋ ಜೈ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದ, ಬಿಕ್ಲು ಶಿವ ಎಷ್ಟೇ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಅಥವಾ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಆತ ರೊಚ್ಚಿಗೆಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಜನರ ಮುಂದೆ ಜಗ್ಗನನ್ನ ಡಾನ್ ಅಂತ ಕರೆದಿದ್ದಕ್ಕೆ ಡಾನ್ ಅಂತೀಯ ನೀನು ಅನ್ನುವಂತಹ ವಿಚಾರವನ್ನ ಎತ್ಕೊಳ್ಳಲಿಲ್ಲ. ಅಲ್ಲಿ ರೌಡಿ ಅಂತ ಕರೀತೀಯ ನೀನು ಅಂತ ಹೇಳಿ ಜಗಳವನ್ನ ತಂದಿಟ್ಟಿದ್ದಾನೆ.
ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಬಿಕ್ಲು ಶಿವ ಮತ್ತು ಈ ಜಗ್ಗ ಮೊದಲು ಬಹಳಷ್ಟು ಆತ್ಮೀಯರಾಗಿದ್ರು, ಸ್ನೇಹಿತರಾಗಿದ್ರು. ಅದಾದ ನಂತರ ಇದೀಗ ಜೈ ಎಂಟ್ರಿ ಕೊಟ್ಟ ನಂತರ ಈ ಜಗಳ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವ ರೀತಿಯಾಗಿ ಈ ಆಟೋ ಜೈ ಪ್ಲಾನ್ ಮಾಡ್ಕೊಂಡಿದ್ದ ಇವರನ್ನ ಸಿಕ್ಕಾಕಿಸ್ಬೇಕು, ಬಿಕ್ಲು ಶಿವನನ್ನ ಅಥವಾ ವಿಲನ್ ಮಾಡಬೇಕು ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಈಗಾಗ್ಲೇ ಬಿಕ್ಲು ಶಿವ ಕೊಲೆ ಆಗಿ ಈಗಾಗ್ಲೇ ಬರೋಬ್ಬರಿ ಒಂದು 8 ತಿಂಗಳು ಕಳೀತಿದೆ. ಈಗಾಗ್ಲೇ ಆ ಒಂದು ಕೇಸ್ನಲ್ಲಿ ಎಫ್ಐ ಆರೋಪಿ ಆಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಕೂಡ ಅರೆಸ್ಟ್ ಆಗಿದೆ. ಆದ್ರೆ ಇದರಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕೊಲೆಯ ಹಿಂದೆ ಕೂಡ ಇದೆ ಅಂತ ಹೇಳಿ ಈಗಾಗ್ಲೇ ಸಾಕ್ಷಿ ಎಂಬಂತೆ ಈಗಾಗಲೇ 2 ವಿಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಾ ಇರುವಂತದ್ದು. ಅದು ಕೂಡ ಏನು ಕಿತ್ತಗ್ನೂರು ಅಂತ ಹೇಳಿ ಒಂದು ಜಾಗ ಇದೆ. ಆ ಒಂದು ಜಾಗದಲ್ಲಿ ಸೇರಿದಂತ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಆದಂತಹ ವಿಡಿಯೋ ಇದು. ಆ ಒಂದು ಸಂದರ್ಭದಲ್ಲಿ ಆದಂತಹ ಕೆಲವೊಂದು ಮಾತುಕತೆಗಳೇನಿದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿದ್ದಂತ ಬಿಕ್ಲು ಶಿವ ಮತ್ತೆ ಆಟೋ ಜೈ ಏನಿದ್ದಾರೆ ಅವರಿಬ್ರು ಮಧ್ಯೆ ಆದಂತಹ ಕಾನ್ವರ್ಸೇಷನ್ ಏನಿದೆ ಅದು ಈಗ ವೈರಲ್ ಆಗ್ತಿದೆ. ಅಲ್ಲೂ ಕೂಡ ಇವರು ಜಗ್ಗನ ಬಗ್ಗೆ, ಅಂದ್ರೆ ಈ ಒಂದು ಕೊಲೆ ಕೇಸಲ್ಲಿ A1 ಆರೋಪಿ ಆಗಿರುವಂತಹ ಜಗ್ಗನ ಬಗ್ಗೆ ಕೂಡ ಮಾತಾಡ್ತಿರುವಂತದ್ದು. ಈ ಹಿಂದೆ ನೀವ್ ಹೇಳ್ದಂಗೆ ಅವರಿಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಆ ನಂತರ ಕೆಲವೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಬಂದಂತ ನಂತರದಲ್ಲಿ ಇಬ್ರು ಕೂಡ ಬೇರೆ ಆಗಿರ್ತಾರೆ. ಅದರಲ್ಲಿ ಈ ಒಂದು ಜಗಳ ಕೂಡ ಕಾರಣ ಅಂತಾನು ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆಟೋ ಜೈ ಏನಿದ್ದಾನೆ, ಅಂದ್ರೆ ಅಲ್ಲಿ ಬಿಕ್ಲು ಶಿವ ಜಗ್ಗನನ್ನ ಡಾನ್ ಅಂತ ಕರೀತಾನೆ. ಅದಕ್ಕೆ ನೀನು ನಮ್ಮ ಇವರನ್ನೇ ನೀನು ಡಾನ್ ಅಂದ್ರೆ ರೌಡಿ ಅಂತ ಹೇಳಿ ಹೇಳ್ತಿದ್ಯಾ ಅಂತ ಹೇಳಿ ಹೇಳ್ತಾನೆ. ಆನಂತರ ಈ ಒಂದು ವಿಚಾರ ಮಲಯಾಳಿ ಅಜಿತ್ ಹೋಗುತ್ತೆ. ಆನಂತರ ಜಗ್ಗನ್ಗೂ ಕೂಡ ಹೋಗತ್ತೆ. ಆನಂತರ ಕಿರಣ್ ಏನಿದ್ದಾನೆ, ಜಗ್ಗನ ಸಂಬಂಧಿಯಾಗಿರುವಂತ ಕಿರಣ್, ಆತನಿಗೂ ಕೂಡ ಹೋಗತ್ತೆ. ಇವನು ಈ ರೀತಿಯಾಗಿ ಎಲ್ಲ ಜನರ ಮಧ್ಯೆ ಈ ರೀತಿಯಾಗಿ ಮಾತಾಡಿದಾನೆ ಅಂತ ಹೇಳಿ ದ್ವೇಷ ಕೂಡ ಜಾಸ್ತಿ ಆಗತ್ತೆ. ಅದೇ ಕಾರಣಕ್ಕೋಸ್ಕರ ಜುಲೈ 15ಕ್ಕೆ ಕೂಡ ಮುಹೂರ್ತ ಇಟ್ಟು ಆನಂತರ ಬಿಕ್ಲು ಶಿವನನ್ನ ಕೊಲೆ ಮಾಡಿರುವಂತದ್ದು. ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕೊಲೆಯಲ್ಲೂ ಕೂಡ ಅಡಗಿಕೊಂಡಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ಇದರಲ್ಲೂ ಕೂಡ ಈ ಒಂದು 2 ವಿಡಿಯೋ ಏನಿದೆ ಇದು ಕೂಡ ಸಾಕ್ಷಿ ಅಂತಾನು ಹೇಳ್ಬೋದು. ಸದ್ಯ ಈಗಾಗ್ಲೇ ಈ ಒಂದು ಕೊಲೆ ಕೇಸ್ ನಲ್ಲಿ ಇರುವಂತ ಕಿರಣ್ ಏನಿದ್ದಾನೆ ಆತನ ಪಾತ್ರ ಕೂಡ ಪ್ರಮುಖವಾಗಿದೆ, ಇನ್ನು ಜಗ್ಗನ ಪಾತ್ರ ಕೂಡ ಪ್ರಮುಖವಾಗಿದೆ ಅಂತ ಸದ್ಯ ಹೇಳಲಾಗ್ತಿರುವಂತದ್ದು. ಈ ವಿಡಿಯೋ ಎಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡ್ತಿದೆ ಅಂತಾನೆ ಹೇಳ್ಬೋದು ರಮ್ಯಾ. ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.